ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಲೈಟಾಗಿ ಪೋಸ್ಟ್ ಮಾಡ್ತಾ ಇದ್ದೀನಿ ವಿಡಿಯೋನ. ಈ ವಿಡಿಯೋ 3 ಪಾರ್ಟ್ಸ್ ಬರುತ್ತೆ, ಯಾಕಂದರೆ ಇದು ನನ್ನ ಅಮ್ಮನ ಮನೆ ಬ್ಲಾಗ್ಸ್ ವಿಡಿಯೋಗಳಾಗಿರುತ್ತೆ. ಹಾಗಾಗಿ ನಾನಿಲ್ಲಿ ಊರಿಗೆ ಹೋಗ್ತಾಯಿದ್ದೆ. ಹಾಗಾಗಿ ಅದೇ ದಿನ ನಾನು ಸೋಮವಾರ ಊರಿಗೆ ಹೋಗ್ತಾಯಿದ್ದೆ. ಗುರುಪ್ರವೇಶ ಇದ್ದಿದ್ದು ಮಂಗಳವಾರ ಮತ್ತು ಬುಧವಾರ. ಸೋಮವಾರ ನಾನು ಊರಿಗೆ ಹೋಗ್ತಾಯಿದ್ದೆ. ಹಾಗಾಗಿ ಇಲ್ಲಿ ಮೆಹಂದಿ ಹಾಕಿಸ್ಕೊಂಡು ಊರಿಗೆ ಹೋದೆ. ಅಲ್ಲಿ ಅವತ್ತಿನ ಸಾಯಂಕಾಲ ಏನೇನು ನಡೀತು, ಯಾವ ಥರ ಇದೆ ಅನ್ನೋದ್ರ ಬಗ್ಗೆ ಇದು ಪಾರ್ಟ್ 1 ಆಗಿರುತ್ತೆ. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇನ್ನು ಇವಳು ನನ್ನ ಅಣ್ಣನ ಮಗಳು. ಅವರು ನನ್ನ ಪಕ್ಕದಲ್ಲಿರೋರು ನನ್ನ ಅಣ್ಣನ ಹೆಂಡತಿ. ಎರಡು ಒಂದು ಆಯ್ತು. ಇದೆಷ್ಟು? 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 ಎರಡು 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 ಐತಲ್ಲ, ನಿಮ್ಗೆ ಲೆಕ್ಕ ಬರಲ್ಲ. ಅಲ್ವಾ ಸುಂದ್ರಿ? ಯಾವ ಫ್ಯಾಷನ್ ಇದು? ಓಕೆ 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 ಹಿಂಗ ಓಕೆ. ನನಗೆ ಮಾತ್ರ ಡಾರ್ಕ್ ಆಗಿಲ್ಲ, ಏನು ಮಾಡ ನಾವು ಬಿಡ್ಸ್ಕೋಬೇಕು. ಯಾರನ್ನ ತಗೋಬಂತ ಹೇಳಕ್ಕ ಮೆಹಂದಿ ಬಿಡ್ಸ್ಕೊಳ್ಳೋಣ. ಅವ ಲುಟ್ಟ ಅವ ಒಳ್ಳೆ ಮತ್ತೆ ನಡಿ ನಡಿ ಒಳಗೆ ನಡಿ. ಮುಂಡ ನಡಿ. ಓಕೆ ಓಕೆ ನಡಿ. ಇದು ಮಾರ್ನಿಂಗು ಮಂಗಳವಾರದ್ದು. ಗುಡ್ ಮಾರ್ನಿಂಗ್ ಅಂತನಾ? ಇವಳು ಹೆಸರು ಪಿಂಟು ಅಂತ. ನನ್ನಮ್ಮ ನಮ್ಮಪ್ಪ ಸಾಕೊಂಡಿರೋದು. 5 ವರ್ಷ ಆಯ್ತು ಇವಳು ನಮ್ಮ ಮನೆಗೆ ಬಂದು. ತುಂಬ ಸೈಲೆಂಟಾಗಿರುತ್ತೆ, ತುಂಬ ಪ್ರೀತಿಯಾಗಿ ಸಾಕೊಂಡಿದ್ದಾರೆ ಅದನ್ನು. ಮತ್ತು ಅಷ್ಟೇ ನೀಟಾಗೂ ಇರುತ್ತೆ. ಅದು ತುಂಬ ನೀಟಾಗಿರ್ತಾಳೆ, ಗಲೀಜು ಮಾಡ್ಕೊಳ್ಳಲ್ಲ, ಗಲೀಜು ಕಡೆ ಎಲ್ಲ ಹೋಗಲ್ಲ. ಏನು ಹೇಳ್ತಾರೆ ಅದನ್ನಷ್ಟೇ ಕೇಳಿಕೊಂಡು ಮನೇಲಿರುತ್ತೆ. ತುಂಬ ಒಳ್ಳೆ ನಾಯಿ. ಮತ್ತು ಇದೆಲ್ಲ ಆ ಕಡೆ ತೋಟ ಎಲ್ಲ, ತೆಂಗಿನ ತೋಟ ಎಲ್ಲ ತೋರಿಸ್ತಾ ಇದ್ದೀನಲ್ಲ, ಆ ಕಡೆ ನಮ್ಮದು. ಅಲ್ಲಿ ಮುಂದೆಗಡೆ ನಮ್ಮದು ಮುನೇಶ್ವರನ ದೇವಸ್ಥಾನ ಇದೆ. ಮುನೇಶ್ವರ ಅಂದರೆ ಹೊಲದಲ್ಲೇ ನಾವೇ ಮಾಡ್ಕೊಂಡಿರೋದು. ಅಂದರೆ ಇದು ಫುಲ್ಲು ಎಲ್ಲ ಅಣ್ಣ ತಮ್ಮಂದರು, ಚಿಕ್ಕಪ್ಪ ದೊಡ್ಡಪ್ಪದ್ರೆಲ್ಲ ಸೇರಿಕೊಂಡು ಫುಲ್ ಕುಟುಂಬದವ್ರು ಸೇರಿ ಮಾಡಿರೋ ದೇವಸ್ಥಾನ. ನಮ್ಮದೇ ದೇವಸ್ಥಾನ. ಮಧ್ಯದಲ್ಲಿ ನಾವು ಊರಿಂದ ಆಚೆ ಮನೆ ಕಟ್ಟಿರೋದು ಇವಾಗ. ಇದು ಬೋಲ್ಡು, ನೇಮ್ ಬೋಲ್ಡು. ಇದು ಮಂಗಳವಾರ. ಬುಧವಾರ ಇದ್ದಿದ್ದು ಗುರುಪ್ರವೇಶ. ಮಂಗಳವಾರ ಬೆಳಗ್ಗೆನೇ ಎದ್ದು ಇನ್ನೊಂದು ಸ್ವಲ್ಪ ಮನೆ ಇದೆಲ್ಲ ಕ್ಲೀನ್ ಮಾಡೋದಿತ್ತು. ಹಾಗಾಗಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡ್ಕೊತಾ ಇದ್ದೆ. ಮಾರ್ನಿಂಗ್ ಹಂಗೆ ಒಂದು ವಿಡಿಯೋ ತೊಗೊಂಡೆ. ಸುತ್ತಮುತ್ತ ಬರೀ ಹಸಿರು, ಹೊಲದ ಹತ್ರ ಕಟ್ಟಿರೋದ್ರಿಂದ ತುಂಬ ಹಸಿರು ಚೆನ್ನಾಗಿರುತ್ತೆ ಅಂತ ಒಂದು ವಿಡಿಯೋ ತೊಗೊಂಡೆ. ಇವರು ನಮ್ಮಪ್ಪ. ಇವರು ಆ ಕಡೆ ನಿಂತಿರೋರು, ಜರ್ಕಿನ್ ಹಾಕೊಂಡು ನಿಂತಿರೋರು ನಮ್ಮಣ್ಣ. ಈ ಕಡೆ ನಿಂತಿದ್ದವರು ನಮ್ಮ ಚಿಕ್ಕಪ್ಪ. ಖುಷಿ ನೋಡ್ದ ಹೆಂಗೋಯ್ತವಳೆ? ನೋಡು ನೋಡು ನೋಡು. ನನಗಲ್ಲ, ನಾನು ಇದಕ್ಕೆ ಅನ್ಕೋಯ್ತವಳೆ. ಕೈಗೆ ಎರ್ಕೊಂಬಿಟ್ಯವ ತಾಯಿ. ಎರ್ಕೊಂಬಿಡ ಅರ್ಶಣ ಆಮೇಲೆ ಓಡ್ ಬರ್ತದೆ. ಖುಷಿ ಪಡೋದು ಕಷ್ಟ ಬಿದ್ದಿ. ಈ ಕಡೆ ನೋಡು ಒಂದ್ಸತಿ. ಅಲ್ಲೂ ಜಿಲ ಕ್ಯಾಮೆ ಮಾಡ್ತಾವಿ. ಇನ್ನು ಸ್ನಾನ ಮಾಡಿಲ್ಲ. ನಾನು ಹೇಳಿಲ್ವಾ ಅರ್ಶಿನ ಕುಂಕುಮ ಇಕ್ಕೊಂಬತ್ತಾಳೆ ಅವಳು ಅಂತ. ನೋಡ, ಅವಳು ಅರ್ಶಿನ ಕುಂಕುಮ ಇಕ್ಕೊಂಬಂದಿರ್ತಾಳೆ, ನೋಡ್ಕೊ. ಏನ್ ಮಾಡ್ಕೊಂಡ್ ಮಗಳೇ? ಉತ್ತು ತಕ್ಕ ಹೋಗಿದ್ದಲ್ಲ, ಏನ್ ಮಾಡ್ಕೊಂಡ್ ಹಿಂಗಿಡ್ಕೊ, ನೀಟಾಗಿ ಹಿಡ್ಕೊ. ಹಂಗಲ್ಲ ಸ್ಟ್ರೈಟ್, ಹಂಗಿಡ್ಕೊ. ಅಲ್ಲಿ ಬಿಡು ಈ ಪಳ್ಳನ್ಸು ಕೆಳಿ ಕಿಡಿ ಆಯ್ತು. ಹೆಂಗ್ ನೋಡ್ತಾಳೆ ನೋಡಿ ಕ್ಯಾಮ್ರಾ. ಯಾರು ನೀನು?
ನಾನು ಯಾರವ? ಹಾಂ ನೋಡ್ದ, ಮರ್ಯಾದೆ ಬೇಕಿತ್ತಿದು. ಮತ್ತೆ ಸೌಮ್ಯ ಅಂತೀಯ? ಯಾಕೆ ನೀನು ಇಷ್ಟೊಂದು ಹಠ ಮಾಡೋದು? ನಿಮ್ಗೇನು ಸಿಗುತ್ತೆ ಇದರಲ್ಲಿ? ಇದರಲ್ಲಿ ಏನು ಸಿಗುತ್ತೆ ನಿಮಗೆ? ಇಷ್ಟು ಹಠ ಮಾಡ್ತೀರಲ್ಲ. ಹಾಂ, ಇಷ್ಟು ಬಂಡು ಧೈರ್ಯ ಯಾಕೆ? ಆ ಉಲ್ಲಾಸದಲ್ಲೆಲ್ಲ ಸಂಧಿಲೆಲ್ಲ ಹೋಯ್ತಿರಲ್ಲ ನೀವು ಯಾಕೆ? ಭಯ ಇಲ್ವಾ ನಿನಗೆ? ಹುಳ ಕಚ್ಚುತ್ತೆ ಅಂತ ಭಯ ಇಲ್ಲ? ಮಾತಾಡಬೇಕು, ಏನಾರು ಒಂದೆರಡು ಮಾತಾಡಿ ನೀವು. ಸ್ವಲ್ಪ ಬಾಕಿ ಇದೆ ಇನ್ನು ಕೆಲಸ, ಇವತ್ತು ಮುಗಿಯುತ್ತೆ. ಇದು ಅಮ್ಮರ ಮನೆ ಗುರುಪ್ರವೇಶದ ಬ್ಲಾಗ್ ಆಗಿರುತ್ತೆ. ಇದೆಲ್ಲ ಪೂಜೆ ಸಾಮಾನು ರೆಡಿ ಮಾಡ್ಕೋತವ್ರೆ. ಅಲ್ಲೆಲ್ಲ ಸ್ವಲ್ಪ ರೇಷನ್ ಇಟ್ಕಿದ್ದಾರೆ. ಮನೆ ಇದು ಹಿಂದಿನ ದಿನ, ಇದು ಹಾಲ್. ಸ್ವಲ್ಪ ಕೆಲಸ ಇದೆ. ಹಾಂ, ಬಸ್ಲು ಆಚೆನೂ ಒಂದು ಸಪ್ರೇಟಾಗಿ ಒಂದು ಬಚ್ಚಲ ಕಟ್ತಾರೆ. ಇಲ್ಲಿ ಸುಮ್ಮನೆ ಎಮರ್ಜೆನ್ಸಿಗೆ ಇಲ್ಲಿ ಅಂತ ಒಳಗಡೆ ಪುಟ್ಟದಾಗ ಕಟ್ಟಿಕೊಂಡಿದ್ದಾರೆ. ನಾಳೆಗೆ ಬೇಕಾಗಿರೋ ಸಾಮಗ್ರಿಗಳು ಅಡುಗೆಗೆ. ಟ್ಯಾಂಕ್ ನೀರೆಲ್ಲ ಗಲೀಜಾಗಿತ್ತು ಅಂತೇಳಿ ಆ ನೀರು ತೆಗಿಬೇಕು ಅಂತ ಹೇಳಿದ್ರು. ನಾನು ನನ್ನ ಚಿಕ್ಕಪ್ಪನ ಹತ್ರ ಇಸ್ಕೊಂಡು ತೆಂಗಿನ ಗಿಡಕ್ಕೆ ನೀರು ಹಾಕ್ತೀನಿ ಕೊಡು ಅಂತೇಳಿ ಇಸ್ಕೊಂಡೆ. ಎಷ್ಟು ಪರದಾಡ್ತಾ ಇದ್ದೀನಿ ನೀವೇ ನೋಡಿ. ಇನ್ನೇನು ಈ ಕಡೆ ಒಂಚೂರು ನೋಡು. ಆಗಲ್ಲ. ಏನಿಲ್ಲ, ನಿನ್ ಕೈ ತೂಕ ಎತ್ತಕ್ಕಾಗಲ್ಲ ಅಂತ ಪೊಂಗು ಡವ್ ಮಾಡಬೇಡ. ಯಾಕೆ ಸೋರೆ ಸಾಹೋ ವೀರಾನುಭಾವ ಕಣೋ. ಬಾ ನಿಮ್ಮ ಹೋಗಿ ಕರಿತಾಳೆ. ಮಾಡೋ ಕೆಲಸ ಮಾಡಿ. ಅಮ್ಮಂಗೆ ಒಂದೇನೋ ಒಂದು ಮಾಡ್ಕೊಡಂಬಾರ ಜೀವನಕ್ಕೆ. ಏನಿಲ್ಲ, ಸುಮ್ಮನಿರ, ಹೆದರ್ಕೋಬೇಡಿ. ನಾವು ಈ ಥರ ಸ್ಕೂಲ್ಗೆ ಹೋಗ್ತಾ ಇದ್ದೋ ಅಂತ ತೋರ್ಸೋಕ್ಕೆ. ಎಲ್ಲರದು ನಾಷ್ಟ ಆಯಿತಾ? ಎಷ್ಟನೇ ಕ್ಲಾಸ್ ಎಲ್ಲರೂ? 3ನೇ ಕ್ಲಾಸಾ? ಹಾಂ, ಹೌದಾ? ಇಲ್ಲೇ ಬೆಂಚ್ಕಲ್ಲ ಅಂಗ್ರಳ್ಳಿನ? ಹಾಂ, ಬಾಯ್. ಇದೆಲ್ಲ ನಮ್ದಯ್ಯ, ಇದು ನಮ್ದಲ್ಲ. ಇದು ಬನ್ನಿ ಮರದ್ದು ಕಡಿತಾರಲ್ಲ, ಅದೇನಂತಾರೆ ಅದನ್ನ ಕೂರ್ಸೋದನ್ನ, ಬನ್ನಿ ಮಂಟಪ. ಇದು ಹತ್ತಿ ಮರ. ಅವಾಗ ಚೆನ್ನಾಗಿದ್ದು ಕಣೆ ದೊಡ್ಡದಾಗೆ. ಇವಾಗ ಚೆಲ್ಲ ಇದೆ, ಅಪ್ಡೇಟ್ ಎಲ್ಲ ಸರಿಗ ಅದು ಒಪ್ಪ ಮಾಡಿ ನೀಟಾಗಿ ಮಾಡಿಲ್ಲ, ಕಟ್ಟೆ ಇತ್ತು. ಇದು ಪಾರ್ಟ್ 1 ವಿಡಿಯೋ ಆಗಿರುತ್ತೆ. ಇನ್ನು ನಾವು ಊರಿಂದ ಆಚೆ ಮನೆ ಕಟ್ಕೋತಾ ಇದ್ದೀವಿ. ಬರುತ್ತೆ. ಹಾಯ್, ಗುಡ್ ಮಾರ್ನಿಂಗ್. ಬ್ಲಾಗ್ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪೂರ್ತಿ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಕೇಳ್ಕೊಳ್ತೀನಿ. ಇಲ್ಲೇ ಹೋಯ್ತು ಕರ್ಕೊಂಡು. ನೆಕ್ಸ್ಟ್ ನಾವು ಊರೊಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ. ನಾವು ಪಕ್ಕದೂರಿಗೆ ಏನೋ ಥರ ಹೋಗ್ತಾ ಇದ್ದೋ, ಇಲ್ಲಿಗೆ ನಿಲ್ಸಿದ್ದೀನಿ ಬ್ಲಾಗ್ನ. ಇಲ್ಲಿ ಫುಲ್ಲು ಎಲ್ಲ ಹೊಡೆದಾಗಿದೆಯಲ್ಲ, ಅದು ನಮ್ಮ ಅಜ್ಜಿ ತಾತ ಮನೆ. ಇದು ಊರೊಳಗಡೆ ಮನೆ ಇರೋದು. ನಾವು ಈಗ ಅಲ್ಲಿ ಕಟ್ಕೊಳ್ತಾ ಇದ್ದೀವಿ. ನಮ್ಮಪ್ಪ ನನ್ನ ಸೊಸೆ ಎತ್ಕೊಂಡು ನಿಂತಿದ್ರು. ಇದು ನನ್ನ ಮುಂದಿನ ಊರು, ಅಂದರೆ ಇದು ನೆಕ್ಸ್ಟು ನನ್ನ ಅಮ್ಮನೂರು. ಈಗ ಬಂದಿದ್ದು ನನ್ನ ಅಪ್ಪನೂರಿಂದ ಹೋಗ್ತಾ ಇದ್ದೀನಿ. ನೆಕ್ಸ್ಟು ನಮ್ಮ ಅಮ್ಮನೂರು. ಇನ್ನು ಬ್ಲಾಗ್ ಇಲ್ಲಿಂದ ಕಂಟಿನ್ಯೂ ಆಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪೂರ್ತಿ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.
ಅಮ್ಮ ಅವ್ರ ಮನೆ ಕಡೆ ಇರು ಅವಾಗಂದ್ರೆ ಸಾಕು. ಅಲ್ಬೇಡ. ಇಲ್ಲಿ ಮಠ ತೋರಿಸ್ತೀನಿ ರೀ ನಿಮ್ಗೆ ಮಠನ. ಈ ಮಠ ಎಲ್ಲ ನೋಡಿರ್ತೀನಿ. ಬರವ ಈ ಮಠ ಯಾರು ನೋಡಿಲ್ಲ. ಬೇಡ ಈ ಮಠ ಯಾರು ನೋಡಿಲ್ಲ, ಎಲ್ಲ ನೋಡೋರೆ. ಕಮೆಂಟ್ ಫೇಮಸ್. ಕಮೆಂಟ್ ಮಾಡಿ. ಕಮೆಂಟ್ ನೋಡಿರೋರು ಹೇಳ್ಬೇಕಂದ್ರೆ ರಿಲೇಷನ್ ನಾವು ಮಾತಾಡಲ್ಲ. ರಿಲೇಷನ್ ನಾವು ಮಾತಾಡಲ್ಲ. ಇಟ್ಬಿಟ್ಟಿದ್ವಿ ತುಂಬ ವರ್ಷಗಳಿಂದ ಜಗಳ ಯಾಕೆ ಇಟ್ಬಿಟ್ಟಿದ್ವಿ. ಆಯ್ತು ತಪ್ಪಾಯ್ತು, ಇನ್ನೊಂದ್ಸತಿ ಹೇಳಲ್ಲ. ನಿಧಾನ ಕೂಡ್ಸು. ಇಲ್ಲೆಲ್ಲ ಅವಾಗ ನಡ್ಕೊಂಡು ಎಷ್ಟು ಚೆನ್ನಾಗಿ ಬರೋ ಗೊತ್ತಾ. ಸ್ಕೂಲ್ ಇಲ್ಲಲ್ಲ, ನಾನು ಅಂಗ್ರಳ್ಳಿಲಲ್ವ ಇರ್ತಿದ್ದು, ಅಲ್ಲಿ ಓದಿದ್ದು. ಬೆಂಚ್ ಕಲ್ಲಿ ಇಲ್ಲಿ ಜಾಸ್ತಿ ಬೈಲಿಲ್ಲ. 1ನೇ ಕ್ಲಾಸ್ ಓದು ಬೆಂಗಳೂರು. ತಿರ್ಗಾ ಅಲ್ಲಿ ಹೋಗಿ 1ನೇ ಕ್ಲಾಸ್ಗೆ ಹಾಕಿದ್ರು. ಮಾಡೋದು ಹೆಲ್ಪ್ ಮಾಡ್ಲಾ ಮಾಡ್ತಾ ಇದ್ದೀನಿ. ಏಯ್ ಸುಮ್ಕಿರಿ. ನೋಡು ಅಕ್ಕ ಇವೇ ತರಿಕೋಣ. ಯಾರು ಗಡಪ ಅಂದರೆ ಅಣ್ಣ ತಮ್ಮಕೆ ಇರ್ತಾರಲ್ಲ, ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು ಹಳ್ಳಿ ಕಡೆ. ಹಂಗೆ ನಮ್ಮ ತಾತ ತೀರೋದ್ರಲ್ಲ, ಅವರು ಹಂಗೆ ಅಣ್ಣ ತಮ್ಮಂದಿರ್ತಾರ. ಚಿಕ್ಕಪ್ಪ ದೊಡ್ಡ ಮಕ್ಕಳು ಅಂದರೆ ಅವರಪ್ಪ ಅವ್ರ ಅಮ್ಮ ಹಂಗೆ, ನಮ್ಮ ತಾತಾರ ಅಪ್ಪ ಅಮ್ಮ ಅವರು ಹಂಗೆ. ಇದು ನಮ್ಮ ಬೆಂಚ್ ಮೇಲೆ ಎಂಟ್ರಿಗೆ ಹಾರ್ಸೋದು. ಎದುರುಗಡೆ ಕಾಣಿಸ್ತಾ ಇದೆಯಾ ನಿಮಗೆ? ಅಲ್ಲಿಗೆ ಹೋಗಿ ಪೂರ್ತಿ ಕ್ಲಿಯರಾಗಿ ತೋರಿಸ್ತೀನಿ. ನೋಡಿ ಇದು ನಮ್ಮ ಅಪ್ಪನೂರು, ಅದು ನಮ್ಮ ಅವ್ವನೂರು. ಅವು ಆರ್ಸ್ ದಾಟಿದ್ರೆ ನಮ್ಮ ಅವ್ವನೂರು, ನಮ್ಮ ಅಮ್ಮನೂರು. ಅವರು ದಾಟಿ ಈ ಕಡೆ ಬರೋಂಗಿಲ್ಲ, ಈ ದಾಟ ಆ ಕಡೆಗೆ ಹೋಗಿಲ್ಲ ಅಂತ ಶಪಥ ಆಗಿದೆ. ನೋಡಿ ಇಷ್ಟೇ. ಈ ಆರ್ಚ್ನ ನಾವು ದಾಟ್ಬಿಟ್ರೆ ನಮ್ಮ ಅಮ್ಮನೂರು. ಇದೇ ನಮ್ಮ ಅಮ್ಮನೂರು. ಆ ಕಡೆಗೆ ಹೋಗ್ಬೇಕಾ? ಹಂಗ ಅಲ್ಲಿಂದ ಸ್ಟ್ರೈಟ್ ಆಗ್ತಾ ಇತ್ತು ಅಂದರೆ ಹಿಂಗೆ ಚೌಡ್ಕೋಬೇಕು. ಗೊತ್ತು. ನನ್ನರು ಹೆಂಗಿದ್ದಿದ್ದು. ಇಲ್ಲಿ ಹಳ್ಳಿಕಟ್ಟೆ ಇತ್ತು, ಹೆಂಗಾಗೋದು. ಇದು ನನ್ನ ಸ್ಕೂಲು. ಹಿಂಗಿಲ್ಲ, ಅವಾಗೆಲ್ಲ ಬೇರೆ ಥರ ಇತ್ತು. ಬಟ್ ಇನ್ನೂ ಅಂಚಲ್ಲೇ ಐತೆ. ಓಡ್ ಹಾಕ್ಸ್ಕೊಡನೆ. ಇಲ್ಲಿ ಹಾಲು ಡೈರಿ, ಇಲ್ಲಿ ನನ್ನ ಫ್ರೆಂಡ್ ಮನೆ ಇದ್ರ ಮಿಲ್ ಐತೆ.